ಉಳ್ಳಾಲ ಮೊಗವೀರ ಪಟ್ಟಣದ ದಿವಂಗತ ವಿಮಲ ಜನಾರ್ದನ ಸುವರ್ಣರವರ ಸ್ಮರಣಾರ್ಥ 2025-26ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ಮಂಗಳೂರು ಪುರಭವನದಲ್ಲಿ ನಡೆಯಿತು. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸುವ ಸಮಾರಂಭವನ್ನು ಉಳ್ಳಾಲ ಮೊಗವೀರ ಸಂಘದ ಸದಾನಂದ ಬಂಗೇರ ಅವರು ಸೇರಿದಂತೆ ಗಣ್ಯರು ದೀಪ ಬೆಳಗಿಸಿ ಚಾಲನೆಯನ್ನು ನೀಡಿದರು. ಬಳಿಕ ಮಾತನಾಡಿದ ಇವರು, ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಆಸ್ತಿ ಪಾಸ್ತಿಗಳನ್ನು ಎಷ್ಟೇ ಸಂಪಾದಿಸಿದ್ರೂ ಹೃದಯ ಶ್ರೀಮಂತಿಕೆ ಅನ್ನೋದು ಬಹಳ ಮುಖ್ಯ. ಇಂದು ಆ ಹೃದಯ ಶ್ರೀಮಂತಿಕೆ ಈ ಕಾರ್ಯಕ್ರಮದ ಆಯೋಜಿಸಿದವರಲ್ಲಿ ಕಾಣುತ್ತಿದೆ ಅಂತ ಹೇಳಿದರು. ಹೋದ ವರ್ಷ ಈ ಕಾರ್ಯಕ್ರಮ ಬಹಳ ರೀತಿ ಮಾಡ್ತಾರೆ. ಈ ವರ್ಷ ಬಹಳ ವಿದ್ಯಾರ್ಥಿಗಳಿಗೆ ಮಾತ್ರ ಮಾಡಿದ್ರಿ. ಈ ಒಂದು ಕಾರ್ಯಕ್ರಮ ನೋಡಬೇಕು ಉದ್ದೇಶಿಸುವುದು ಈ ಮಸ್ತ್ ವಿದ್ಯಾರ್ಥಿಗಳಿಗೆ ಅಥವಾ ಬೇರೆ ಕೂಡ ಬೈದೆ ಬಹಳ ಸಂತೋಷ ವಿಚಾರ. ಒಂದು ಬಂದರೆ ನಮ್ಮ ಏನು ಅನುಕೂಲ ಪರಿಹಾರ ಇವತ್ತು ನಮ್ಮ ಆಸ್ತಿ ಮಾತಿಲ್ಲ ಈ ಗೊರುಪುರ ಹೃದಯ ಮಂದಿಗೆ ಹೆಚ್ಚಾಗಿ ಇನ್ನಿಂದ ಅನುಕೂಲ ಉಂಟಾಗಲ್ಲ. ತಮ್ಮದ ಜೀವನದಲ್ಲಿ ಹೆಚ್ಚು ಮೇಲೆ ನಾನು ಸೂಕ್ಷ್ಮವಾಗಿ ಬಹಳ ಕಷ್ಟಗಳು ಮಾತನಾಡಲಿ, ಬಹಳ ಕಷ್ಟಗಳು ವಿದ್ಯಾಭ್ಯಾಸ ಮಾತನಾಡಲಿ. ಆಡ ಭಗವಂತೆ ವಾಚ ಮನಸ್ಸ ಕಾಯ ಪೂರ್ವಕವಾಗಿ ಏನೇನು ಮೋಸಗಳು ಬಂದೆ ಕಾರ್ಯ ಪ್ರವೃತ್ತರಾಗುವುದನ್ನ ಉಚಿತರಿಗೆ ಸೌಭಾಗ್ಯ ದಿಕ್ಕುಗೊಟ್ಟರೆ ಒಂದು ಉದಾಹರಣೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವರಾದ ಯುಟಿ ಖಾದರ್ ಅವರು ಭಾಗಿಯಾಗಿ ದಿವಂಗತ ವಿಮಲ ಜನಾರ್ದನ ಸುವರ್ಣರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ರು. ಈ ವೇಳೆ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ಮಾತನಾಡಿದ ಇವರು, ಹರೀಶ್ ಉಳ್ಳಾಲ ಅವರಿಗೆ ತಂದೆ ತಾಯಿ ಸಂಸ್ಕಾರಯುತ ಶಿಕ್ಷಣವನ್ನು ನೀಡಿ ಬೆಳೆಸಿದ್ದಾರೆ. ಆ ಕಾರಣದಿಂದ ತಮ್ಮ ಹೆತ್ತವರ ಸ್ಮರಣಾರ್ಥ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಂತಹ ಶೈಕ್ಷಣಿಕ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಇದೊಂದು ರಾಷ್ಟ್ರಕ್ಕೆ ನೀಡಿದ ಕೊಡುಗೆಯಾಗಿದೆ ಎನ್ನುತ್ತಾ ಹರೀಶ್ ಅವರ ಕಾರ್ಯದ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ತನ್ನ ತಂದೆ ತಾಯಿಯರ ನೆನಪಿನಲ್ಲಿ ಭವಿಷ್ಯದ ಯುವಜನ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಅವರಿಂದ ಆಗುವ ಸಹಾಯ ಕೊಡ್ತಾ ಇದ್ದಾರೆ. ಇದು ಸಮಾಜ ಮತ್ತು ದೇಶಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಮಾಜಕ್ಕೆ ಕೊಡುವಂಥ ಕೊಡುಗೆ ಏನಂತ ಹೇಳಿದರೆ, ಯಾವಾಗಲೂ ಕೂಡ ನಮ್ಮ ತಂದೆ ತಾಯಿಯರು, ನಮ್ಮ ಹಿರಿಯರು ನೆನಪಿಸಿಕೊಂಡು ಅವರ ವ್ಯಕ್ತಿತ್ವವನ್ನು ಯುವಜನಾಂಗಕ್ಕೆ ಪ್ರೇರಣೆ ಕೊಡುವಂಥ ಒಂದು ಬಹುಶಃ ಏನಿದೆ ಆ ಒಂದು ಜವಾಬ್ದಾರಿ ತುಂಬಿಕೊಂಡಿದ್ದು ಅದು ನಿಜ ಸಮಾಜಕ್ಕೆ ದೊಡ್ಡ ಮಟ್ಟದ ನಮ್ಮ ಹಿಂದಿನ ಪರಂಪರೆ ಸಂಸ್ಕೃತಿಯನ್ನು ನೆನಪಿಸಿಕೊಳ್ಳಿಕ್ಕೆ ಕೊಡುವಂಥ ಅತ್ಯಂತ ಕೊಡುಗೆಯಾಗಿದೆ. ಇವತ್ತಿನ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಯುವ ಜನಾಂಗಕ್ಕೆ ನಮ್ಮ ಎಲ್ಲರ ಹಿರಿಯರ ಅವರ ವಿಚಾರಗಳೇನಿತ್ತು, ಅವರ ಆಸಕ್ತಿ ಏನಿತ್ತು, ಅದನ್ನೆಲ್ಲ ನೆನಪಿಸಿಕೊಂಡು ತಿಳಿಸಿಕೊಂಡು ದೊಡ್ಡ ಜವಾಬ್ದಾರಿ. ಅದು ಬಹುಶಃ ಮುಂದಿನ ದಿನದಲ್ಲಿ ಇವರು ಕುಟುಂಬ ಸಭೆ ಮುಂದುವರಿಸಿಕೊಂಡು ಅದನ್ನು ಹೋಗ್ತಾರೆ. ಇನ್ನು ಬಹುಶಃ ಈ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೊಡುವಂಥ ಪ್ರೋತ್ಸಾಹ ಅದು ದೇಶಕ್ಕೆ ಕೊಡುವಂಥ ಕೊಡುಗೆಯನ್ನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ. ಯಾಕೆಂತ ಹೇಳಿದರೆ ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕೆಂದು ಪ್ರತಿಯೊಬ್ಬರ ಕನಸು. ಇದೇ ಸಂದರ್ಭ ಎಸ್ಎಸ್ಎಲ್ಸಿಯಲ್ಲಿ 90%ಕ್ಕಿಂತ ಅಧಿಕ ಅಂಕವನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಹಾಗೂ ಅರ್ಹ ಫಲಾನುಭವಿಗಳಿಗೆ ಧನ ಸಹಾಯದ ಚೆಕ್ ಅನ್ನು ನೀಡಲಾಯಿತು. ಬಳಿಕ ಮತ್ಸ್ಯೋದ್ಯಮಿಯಾದ ಮೋಹನ್ ಬೇಂಗ್ರೆ ಅವರು ಮಾತನಾಡ್ತಾ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಶುಭವನ್ನ ಹಾರೈಸಿದ್ರು. ಇದು ದೇವರ ಮೆಚ್ಚುವಂತ ಕಾರ್ಯಕ್ರಮ. ಪ್ರಥಮವಾಗಿ ಸುನೀಲ್, ಹರೀಶ್, ಅಮರ್ ಮತ್ತು ಅವರ ತಂಗಿ ಅಕ್ಕಂದರಿಗೆ ನಾನು ಪ್ರಥಮವಾಗಿ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿ ಇನ್ನೂ ಸಹ ಅವರು ಇಂಥ ಕಾರ್ಯಕ್ರಮಕ್ಕೆ ದೇವರವರಿಗೆ ಉತ್ತೇಜನ ಕೊಡಲಿ ಅಂತ ನನ್ನ ಪ್ರಥಮ ಪ್ರಾರ್ಥನೆ. ಸರ್ಕಾರವು ಸಹಾಯ ಕೊಡ್ತದೆ ಮತ್ತು ಎಲ್ಲ ಕಮ್ಯುನಿಟಿ ಲೀಡರ್ಸ್ಗಳು
ಈ ಒಂದು ಇದಕ್ಕೆ ಮುಂದೆ ಬರ್ತಾ ಇದೆ ಎಲ್ಲ ಕಂಪನಿ ಹಿಂದುಳಿದ ವರ್ಗ ಈಗ ನಾವು ಹೇಳೋದಾದ್ರೆ ಮುಂದೆ ಬ್ಯಾರಿಗಳು ಹೆಣ್ಣು ಮಕ್ಕಳು ಎಲ್ಲಿ ಓದಿಗೆ ಕಳಿಸ್ತಿರ್ಲಿಲ್ಲ. ಇವಾಗ ಆಗಿಲ್ಲ ಪರಿಸ್ಥಿತಿ. ಅದೇ ರೀತಿ ನಿಮ್ಮ ವರ್ಗದಲ್ಲೂ ಇದೆ ಈಗ ಆ್ಯಕ್ಚುಲಿ ಈ ವರ್ಗದಲ್ಲಿ ಸುವರ್ಣ ವರ್ಗದ ಹಿಂದುಳಿದ ವರ್ಗದಲ್ಲಿ ಮೊದಲು ಯಾರು ಕಲಿಕೆಗೆ ಹೋಗ್ತಿರ್ಲಿಲ್ಲ. ಈಗ ಈ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಉಪಯೋಗ ಮಾಡಿ ಅದನ್ನು ತಮ್ಮ ದೇಶ ಸೇವೆ ಸಮಾಜ ಸೇವೆ ಮಾಡಬೇಕು ಎಂದು ನಾನು ಆಶಿಸುತ್ತೇನೆ. ನಮ್ಮ ಪೂರ್ವ ಸ್ಟೂಡೆಂಟ್ಗಳಿಗೆ ಎಲ್ಲ ಅಡ್ವೈಸ್ ಆಯ್ದ ಪ್ರಯತ್ನ ಬರಬೇಕು. ವಿ ಬೇಸಿಕ್ ಸ್ಟಡೀಸ್ ಪ್ರೋಗ್ರೆಸ್ ಆಗೋದು ಸ್ಟಡೀಸ್ ಪ್ರೋಗ್ರೆಸ್ ಮಾಡ್ತಾರೆ. ಹೆಚ್ಚಿನ ಚಾರಿಟೇಬಲ್ ಟ್ರಸ್ಟ್ ಮತ್ತೆ ಇತರನ್ನ ನಿಗಳಿಗೆ ಸಪೋರ್ಟ್ ಕೊಡ್ತಾರೆ, ಪೇರೆಂಟ್ಸ್ ನೆಲ್ಲ ಸಪೋರ್ಟ್ ಕೊಡ್ತಾರೆ. ಆಯ್ತು ಅದರ ನಿಗಳ ಮೈಂಡ್ ಡೈವರ್ಟ್ ಮಾಡ್ತಾರೆ. ನಮ್ಮ ರೋಗ ಹೇಗೆ ಮಾಡ್ತಾರೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಈ ಸಂಸಾರಕ್ಕೆ ಮೊಟ್ಟ ಮೊದಲಾಗಿ ನಾನೊಂದು ಬಾರ್ಡ್ ಅಧ್ಯಕ್ಷನ ಸಂಸ್ಥೆಯ ಪರವಾಗಿಯೂ ನನ್ನ ವೈಯಕ್ತಿಕ ಪರವಾಗಿಯೂ ಎಲ್ಲರ ಪರವಾಗಿಯೂ ನಿಮಗೆ ಮೊಟ್ಟ ಮೊದಲ ಅಭಿನಂದನೆ ಕೊಡಕ್ಕೆ ಇಚ್ಛೆಪಟ್ಟಿದ್ದೇನೆ. ಒಂದು ಫ್ಯಾಮಿಲಿ ಒಂದು ಗಂಡ ಖರ್ಚು ಮಾಡುವಾಗ ತನ್ನ ವೈಫೇ ಅದನ್ನು ಯಾಕೆ ಖರ್ಚು ಮಾಡ್ತೀರಾ ಸ್ವಲ್ಪ ಉಳಿಸ್ಕೊಳ್ಳುವ, ಇಲ್ಲದಿದ್ದರೆ ವೈಫ್ ಖರ್ಚು ಮಾಡಿದ್ರೆ ಗಂಡ ಏನೋ ಮಾತು ಬಂದಿರುತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ಗಂಡ ಹೆಂಡತಿಯ ಮಾತು ಕೇಳದ ಸಂದರ್ಭಗಳಲ್ಲಿ ಕೂಡ ಇಡೀ ಸಂಸಾರ ಒಂದು ಒಗ್ಗಟ್ಟಿನಲ್ಲಿ ನಿಂತು ಈ ಕಾರ್ಯಕ್ರಮ ಮಾಡೋದೇ ಒಂದು ವಿಶೇಷವಾದ ಒಂದು ಅನುಭವ. ಹಾಗೂ ಈ ಕಲಿಯುಗದಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಈ ಫ್ಯಾಮಿಲಿಗೆ ಎಷ್ಟೋ ಥ್ಯಾಂಕ್ಸ್ ನಮ್ಮದು. ಈದ್ ಕೊಡುವುದರ ಕಾರ್ಯಕ್ರಮ ಅರ್ಥಪೂರ್ಣವಾದ ವ್ಯವಸ್ಥಿತವಾದ ಈ ಒಂದು ಕಾರ್ಯಕ್ರಮ 2 ವರ್ಷದ ಕಾರ್ಯಕ್ರಮವನ್ನು ಭಾರಿ ಖುಷಿ ಆಗ್ತದೆ. ಈ ಒಂದು ಫ್ಯಾಮಿಲಿ ಉಳ್ಳಾಳವನ್ನು ಬಂದಾಗ ಎಕ್ಲಿಕ್ಕೆ ಭಾರಿ ಹೆಮ್ಮೆ ಆಗ್ತದೆ ಖಂಡಿತವಾದ. ಈ ಕಾರ್ಯಕ್ರಮ 4 ವರ್ಷ ಆಗ್ಲಿಕ್ಕೆ ಮಲ್ಪರಿಸಲಿಕ್ಕೆ ಶಕ್ತಿ ಹೊರಗೆ. ಇನ್ನು ಈ ಕಾರ್ಯಕ್ರಮದಲ್ಲಿ PA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರೊಫೆಸರ್ ಡಾಕ್ಟರ್ ಅಬ್ದುಲ್ ಶರೀಫ್, ಮಂಜುಳಾ ಹರೀಶ್, ಚೇತನ್ ಬೆಂಗ್ರೆ, ಸುನಿಲ್ ಪೂಜಾರಿ, PMP ಫಿಶರೀಸ್ ಇದರ ಪಾಲುದಾರರಾದ ಭರತ್ ಸುರತ್ಕಲ್ ಸೇರಿದಂತೆ ಗಣ್ಯಾತಿಗಣ್ಯರು ಭಾಗಿಯಾಗಿದ್ದಾರೆ.